ಫ್ಲ್ಯಾಕ್ಸ್ ಸೀಡ್ಸ್ದು ಪೌಡ್ರ್ ಮಾಡಿ ಇಟ್ಕೊಂಡು ಅರ್ಲಿ ಮಾರ್ನಿಂಗ್ ಕುಡಿತಾ ಇದ್ದೀನಿ, ಅಂದರೆ ಅಗಸೆ ಬೀಜದ್ದು. ಸೊ ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ಸ್ಕಿನ್ ಹೆಲ್ತ್ ಹೇರ್ ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದೀನಿ. ಬೀಟ್ರೂಟ್ ಪೌಡ್ರನ್ನ ತೆಗೆದಿಟ್ಕೊಂಡಿದ್ದೆ. ಇದು ಅಷ್ಟೇ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ನೋಡಿ. ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ಏಸು ಚೆನ್ನಾಗಿರುತ್ತೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಫ್ಲ್ಯಾಕ್ಸ್ ಸೀಡ್ಸ್ ವಾಟರ್ನ ಕುಡಿತಾ ಇದ್ದೀನಿ. ಅಂದರೆ ಅಗಸೆ ಬೀಜ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಮನೆಯಲ್ಲೇ. ಸೊ ಅದು ಲಾಸ್ಟ್ ವ್ಲಾಗಲ್ಲೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಸೊ 2 ಸ್ಪೂನ್ ಹಾಕ್ಕೊಂಡು ಅರ್ಲಿ ಮಾರ್ನಿಂಗ್ ಹಾಟ್ ವಾಟರ್ ಜೊತೆ ತೊಗೊತೀನಿ. ಸೊ ಇದನ್ನು ಕುಡಿಯೋದ್ರಿಂದ ನಮಗೆ ಈ ಟೈಮಲ್ಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಇದನ್ನು ತೊಗೊತಾ ಇದ್ದೀನಿ. ಇದು ನಂಗೆ ತುಂಬ ವರ್ಷಗಳಿಂದ ವರ್ಕ್ ಆಗಿದೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಾನು ಬೀಟ್ರೂಟ್ ಪೌಡರ್ನ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಈ ಒಂದು ಬೀಟ್ರೂಟ್ ಪೌಡರ್ ಅಂತೂ ತುಂಬಾ ಪ್ಯೂರ್ ಆಗಿದೆ. ಸೊ ಇದು ಯೂಸ್ ಮಾಡೋದ್ರಿಂದ ನಮಗೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಮತ್ತು ಹೇರ್ಸ್ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಟೈಮಲ್ಲೆಲ್ಲ ಹೇರ್ ಫಾಲ್ಸ್ ಇಶ್ಯೂಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಆದ್ದರಿಂದ ನೋಡಿ, ಅರ್ಧ ಸ್ಪೂನು ಬೀಟ್ರೂಟ್ ಪೌಡರ್ನ ತೊಗೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ, 100% ನ್ಯಾಚುರಲ್ ಇದು. ಸೊ ಅದರಿಂದ ತೊಗೊತಾ ಇದ್ದೀನಿ. ಮನೆಯಲ್ಲಿ ಯಾವಾಗಲೂ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಈ ಒಂದು ಪೌಡರ್ನ ನಾನು ಪರ್ಚೇಸ್ ಮಾಡಿದೆ. ಬಟ್ ನನಗಂತೂ ವರ್ತ್ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನನ್ನ ಸ್ಕಿನ್ ಅಂತೂ ಈ ಟೈಮಲ್ಲಿ ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಇದೆ ಈ ಒಂದು ಪೌಡರಿಂದ ಅಂತಲೇ ಹೇಳ್ಬೋದು. ಸೊ ನಾನು ಕುಡಿತಾ ಇದ್ದೀನಿ ಈ ಒಂದು ಪೌಡರ್ನ. ಅರ್ಲಿ ಮಾರ್ನಿಂಗ್ ತೊಗೊಂಡ್ಬಿಡ್ತೀನಿ. ಅಗಸೆ ಬೀಜ ಕುಡಿದಾದ್ಮೇಲೆ ಇದನ್ನು ತೊಗೊತಾ ಇದ್ದೀನಿ ನೋಡಿ. ನೆಕ್ಸ್ಟು ನಮ್ಮ ತೋಟದಲ್ಲೇ ಬೆಳೆದಿರೋ ಕರಿಬೇವಿನ ಸೊಪ್ಪನ್ನ ತೊಗೊತಾ ಇದ್ದೀನಿ, ಕಿತ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ, ಕರಿ ಲೀವ್ಸ್ ತಿನ್ನೋದ್ರಿಂದ ನಮಗೆ ಏರ್ ಫಾಲ್ ಇಶ್ಯೂಸ್ ಇರುತ್ತಲ್ವ. ಈ ಟೈಮಲ್ಲದ್ದು ಆ್ಯಂಗ್ಸೈಟಿ, ಏರ್ ಫಾಲ್ ಇಶ್ಯೂಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಟೈಮಲ್ಲಿ ಈ ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಸೊ ಆದ್ದರಿಂದ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಮೂರು ಕಿತ್ಕೊಂಡು ತಿನ್ಬಿಡ್ತೀನಿ. ಸೊ ಹಾಗೆ ಹಸಿದೆ ತಿನ್ಬೋದು ಆರಾಮಾಗಿ. 3 ಕಡ್ಡಿ ತಿನ್ಬಿಟ್ರೆ ಆಯಿತು. ನೆಕ್ಸ್ಟು ಇದೆಲ್ರಿಗೂ ಗೊತ್ತಿರುತ್ತೆ, ಒಂದೆಲ್ಗ ಲಾಸ್ಟ್ ಟೈಮ್ ವ್ಲಾಗಲ್ಲಿ ಶೇರ್ ಮಾಡಿದೆ ನಿಮಗೆ. ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಇದು ಒಂದೆಲ್ಗ ಅಲ್ಲ ಅಂತ ಹೇಳಿ. ನೋಡಿ, ಇದು ಒಂದೆಲ್ಗನೇ, ಅದು ಒಂದೆಲ್ಗನೇ. ಬಿಕಾಸ್ ಇದು ತಳಿಗಳು ಬೇರೆ ಬೇರೆನೇ, ಬಟ್ ಟೇಸ್ಟ್ ಒಂದೇ ಇದೆ. ಸೊ ನೀವು ಕೂಡ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ನೀವು ಇದನ್ನು ತಿನ್ನೋದ್ರಿಂದ ನಮ್ಗೆ ಈ ಟೈಮಲ್ಲಿ ಆ್ಯಂಗ್ಸೈಟಿ ಫೀಲ್ ಆಗ್ತಾ ಇರುತ್ತೆ, ಮತ್ತು ಏರ್ ಫಾಲ್ ಇಶ್ಯೂಸ್ ಇರುತ್ತೆ, ಸ್ಕಿನ್ ಇಶ್ಯೂಸ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಫೀಡ್ ಮಾಡ್ತಿರ್ತೀವಲ್ವ, ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಬೇಬಿದು. ಮತ್ತು ನೆನಪಿನ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳು ಕೊಡೋದ್ರಿಂದ. ಸೊ ಅಮ್ಮ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳಿ ಸೀಮೆ ಬದನೆಕಾಯಿದು ಪಲ್ಯ ಮಾಡಿದರು. ಅದಾದಮೇಲೆ ಅಮ್ಮ ಚಪಾತಿ ಮಾಡಿರೋದಕ್ಕೆ ತುಂಬಾ ಟೇಸ್ಟಿಯಾಗಿದ್ದು ಕಾಂಬಿನೇಷನ್. ಸೊ ನೋಡಿ, ಈ ಟೈಮಲ್ಲಿ ಚಪಾತಿ, ರೊಟ್ಟಿ, ಪಲ್ಯ ಈ ಥರ ಎಲ್ಲ ತಿಂತಾಯಿದ್ದೀನಿ ನಾನು. ಬಿಕಾಸ್ ಜಸ್ಟ್ ಆ ಥರ ಪೌಡರ್ಸ್ನೆಲ್ಲ ಮಾಡ್ಕೊಂಡು ಕುಡಿದ್ಬಿಟ್ರೆ ಆಗಲ್ಲ. ಈ ಥರ ಒಳ್ಳೆ ಫುಡ್ನ ಬ್ಯಾಲೆನ್ಸ್ ಮಾಡಬೇಕು, ಆವಾಗಲಷ್ಟೇ ವೆಯ್ಟ್ ಲಾಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಏರ್ ಫಾಲ್ ಆಗ್ತಾಯಿದೆ, ಆಲ್ರೆಡಿ ನಂಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆದ್ದರಿಂದ ಆನಿಯನ್ ಜ್ಯೂಸ್ನ ಏರ್ಗೆ ಹಾಕೊಳ್ಳೋಣ, ಏರ್ ಮಾಸ್ಕ್ ಹಾಕೋಣ ಅಂತ ಹೇಳಿ ಆನಿಯನ್ ಜ್ಯೂಸ್ನ ಪ್ರಿಪೇರ್ ಮಾಡ್ತಿದ್ದೀನಿ ನೋಡಿ. ತುರಿದಿಟ್ಕೊಂಡು ಜಸ್ಟ್ ಹಾಗೆ ರಸನ ಸಪ್ರೇಟ್ ಮಾಡಿ ಜ್ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಆ ಏರ್ಸ್ಗೆ ಅಂದರೆ ರೂಟ್ಗೆ, ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತಿದ್ದೀನಿ. ಇದು ಅಷ್ಟೇ ನಂಗೆ ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀನಿ. ಇದು ಕೂಡ ನನಗೆ ತುಂಬ ವರ್ಕ್ ಆಗಿದೆ. ಎಗೇನ್ ಆ್ಯಂಡ್ ಎಗೇನ್ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಲಾಸ್ಟ್ ವ್ಲಾಗ್ಸಲ್ಲೆಲ್ಲ ನಾನು ಶೇರ್ ಮಾಡಿದೆ, ನಿಮಗೆ ಗೊತ್ತಿರ್ಬೋದು. ಆದ್ದರಿಂದ ಹಾಕೊಳ್ಳೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ 1 ಅವರ್ ಹಾಕಿ ನೆಕ್ಸ್ಟು ಹೆಡ್ ಬಾತ್ ಮಾಡಿಬಿಟ್ರೆ ಸಾಕು. ಸೊ ತುಂಬಾ ಚೆನ್ನಾಗಿ ಏರ್ ಗ್ರೋತ್ ಚೆನ್ನಾಗಾಗುತ್ತೆ, ರೀಗ್ರೋತ್ ಆಗುತ್ತೆ ಹೇರ್ಸ್ ಎಲ್ಲ. ಸೊ ನೋಡಿ, ಅಪ್ಲೈ ಮಾಡಿದ್ದೀನಿ. ಮತ್ತು ಗ್ರೇ ಹೇರ್ಸ್ ಇರೋರಿಗೂ ಅಷ್ಟೇ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಫ್ರೂಟ್ಸ್ ತಿನ್ನೋಣ ಅಂತೇಳಿ ಫ್ರೂಟ್ಸ್ ತಿಂತಾ ಇದ್ದೀನಿ. ಫ್ರೆಂಡ್ಸ್, ಬಾಣಂತನದಲ್ಲಿ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ಅದರ ಯಾವುದೂ ಮಾಡ್ಕೊಬೇಡಿ, ಎಲ್ಲ ತಿನ್ನಿ ನೀವು. ಬಿಕಾಸ್ ಫೀಡ್ ಮಾಡ್ತಿರ್ತೀವಿ, ನಮಗೆಲ್ಲ ಎನರ್ಜಿ ಬೇಕಾಗುತ್ತೆ. ಸೊ ಫ್ರೂಟ್ಸ್ ಅಂತೂ ಕಂಪಲ್ಸರಿ. ನಾನು 12 o'clock ಆಯಿತು ಅಂದರೆ ಮಾರ್ನಿಂಗ್ ಫ್ರೂಟ್ಸ್ ತಿಂದ್ಬಿಡ್ತೀನಿ ನಾನು. ಆಫ್ಟರ್ ಟಿಫನ್ ಆದ ತಕ್ಷಣವೇ ಯಾವುದಾದ್ರೂ 2-3 ಥರ ಫ್ರೂಟ್ಸ್ ತಿಂತೀನಿ ಎವ್ರಿ ಮಾರ್ನಿಂಗ್ ನಾನು. ಸೊ ತುಂಬಾ ಚೆನ್ನಾಗಿರುತ್ತೆ, ಎನರ್ಜಿ ಬರುತ್ತೆ ನಮಗೆ. ನೆಕ್ಸ್ಟ್ ಪಾಪಕ್ಕೆ ಫ್ರೆಶ್ ಅಪ್ ಮಾಡೋಣ ಅಂತೇಳಿ ಅಜ್ಜಿ ಫ್ರೆಶ್ ಅಪ್ ಮಾಡಿ ಆ ಪಾಪಗೆ ರೆಡಿ ಮಾಡ್ತಿದ್ದಾರೆ. ಅಮ್ಮ ಈ ಕಡೆ ಕುಕ್ ಮಾಡ್ತಿದ್ದಾರೆ. ಇವತ್ತು ಮಟನ್ ಸಾಂಬಾರು ಮಾಡಿ ಮೊಟ್ಟೆ ಎಲ್ಲ ಬೇಯಿಸಿದ್ದಾರೆ. ಸೊ ಇವತ್ತು ನಾನ್ ವೆಜ್ ಮಾಡಿದರು ನನಗೋಸ್ಕರ.
ನಿಮಗೋಸ್ಕರ ಅಂತ ಹೇಳಿ. ಸೊ ನೆಕ್ಸ್ಟು ಹೆಡ್ ಬಾತ್ ಮಾಡ್ಕೊಂಡು ಬಂದೆ. ನೋಡಿ ಸನ್ ಡ್ರೈ ಮಾಡಿದ್ದೀನಿ. ಫ್ರೆಂಡ್ಸ್ ತುಂಬ ಜನ ಕೇಳ್ತಿದ್ರಿ ಬೆಲ್ಟ್ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿ. ನಾನು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡಿದ್ದು. ಸೊ ಎಲ್ಲ ಕಡೆ ಸಿಗುತ್ತೆ, ನೀವು ವಿಚಾರಿಸಿ. ನೆಕ್ಸ್ಟ್ ಇದೇ ಥರ ನನ್ನ ವ್ಲಾಗ್ಸ್ ಬರ್ತಾ ಇರುತ್ತೆ, ಬಾಣಂತ ನನ್ನ ವ್ಲಾಗ್ಸ್ ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ಸೊ ಯಾರಿಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.